ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಆಧುನಿಕ ಕಾಲದಲ್ಲಿ ಈ ಸ್ವರ್ಣಯುಗದ ಭವ್ಯ ದರ್ಶವು ಎಲ್ಲರೂ ಸರಿಸಮಾನ, ಎಲ್ಲರೂ ಸ್ವತಂತ್ರರು ಎಂಬ ಭಾವದಲ್ಲಿ ವ್ಯಕ್ತವಾಗಿದೆ. ಇದು ಒಂದು ವಿಧವಾದ ಮತಭ್ರಾಂತಿಯ ಪ್ರಪಂಚದಲ್ಲಿ ಹಿಂದೆ ಎಂದು ಸರಿಸಮಾನತೆ ಇರಲಿಲ್ಲ, ಮುಂದೆ ಇರುವಂತೆಯೂ ಇಲ್ಲ. ನಾವೆಲ್ಲರೂ ಇಲ್ಲಿ ಹೇಗೆ ಸರಿಸಮಾನರಾಗಿರಲು ಸಾಧ್ಯ? ಇಂತಹ ಅಸಾಧ್ಯವಾದ ಸರಿಸಮಾನತೆ ಮೃತ್ಯು ಸಮಾನ. ಆದರೂ ಈ ಸ್ವರ್ಣಯುಗದ ಆದರ್ಶವನ್ನು ಕಾರ್ಯಗತ ಮಾಡಬೇಕೆಂಬುದು ಒಂದು ದೊಡ್ಡ ಕ್ರಿಯೋತ್ತೇಜಕ ಶಕ್ತಿ. ಸೃಷ್ಟಿಯಾಗಬೇಕಾದರೆ ಅಸಮತೆ ಇರಲೇಬೇಕಾಗುವಂತೆ ಅದನ್ನು ಒಂದು ಮಿತಿಗೊಳಿಸುವ ಹೋರಾಟವು ಅವಶ್ಯಕ. ಮುಕ್ತರಾಗಿ ದೇವರ ಸಮೀಪಕ್ಕೆ ಹೋಗಬೇಕೆಂಬ ಹೋರಾಟವಿಲ್ಲದೆ ಇದ್ದರೆ ಸೃಷ್ಟಿಯೇ ನಿಂತು ಹೋಗುವುದು. ಈ ಎರಡು ಶಕ್ತಿಗಳ ವ್ಯತ್ಯಾಸವೇ ಮನುಷ್ಯನ ಉದ್ದೇಶದಲ್ಲಿರುವ ವ್ಯತ್ಯಾಸಕ್ಕೆ ಕಾರಣ. ಕೆಲಸ ಮಾಡುವುದಕ್ಕೆ ಯಾವಾಗಲೂ ಈ ಎರಡು ಉದ್ದೇಶಗಳು ಉತ್ತೇಜನ ಕೊಡುವವು. ಒಂದು ಬಂಧನಕ್ಕೆ ಒಳಗು ಮಾಡುವುದು, ಮತ್ತೊಂದು ಮುಕ್ತಿಯ ಕಡೆಗೆ ಒಯ್ಯುವುದು. ಕೆಲವರು ಇತರರಿಗಿಂತ ಬಲಾಢ್ಯರಾಗಿರುವರು, ಅವರು ದುರ್ಬಲರನ್ನು ಸೋಲಿಸುವರೆಂಬುದು ಎಲ್ಲರಿಗೂ ವೇದ್ಯವಾದುದು. ಆದರೆ ಅವರು ಇತರರನ್ನು ಸೋಲಿಸಬಲ್ಲರೆಂದು ಎಲ್ಲ ಸುಖವನ್ನು ತಾವೇ ಅನುಭವಿಸಬೇಕೆಂಬುದು ಧರ್ಮಕ್ಕೆ ವಿರೋಧವಾಗಿದೆ. ಕೆಲವರಿಗೆ ಇತರರಿಗಿಂತ ಹೆಚ್ಚು ಧನಾರ್ಜನೆ ಮಾಡುವ ಶಕ್ತಿ ಇದೆ ಎಂಬುದು ಸಾಧಾರಣವಾಗಿದೆ. ಆದರೆ ಅವರಿಗೆ ಐಶ್ವರ್ಯವನ್ನು ಸಂಪಾದಿಸುವ ಶಕ್ತಿ ಇದೆ ಎಂದು, ಯಾರಿಗೆ ಆ ಶಕ್ತಿ ಇಲ್ಲವೋ ಅವರನ್ನು ತುಳಿಯ ಯತ್ನಿಸುವುದು ಧರ್ಮಕ್ಕೆ ವಿರೋಧ. ಯಾವಾಗಲೂ ಇದಕ್ಕೆ ವಿರೋಧವಾಗಿದೆ ಹೋರಾಟ. ಇತರರಿಗೆ ಇಲ್ಲದ ಒಂದು ಸೌಲಭ್ಯ ನಮಗಿರುವುದು ಒಂದು ಹಕ್ಕು. ಅನಾದಿ ಕಾಲದಿಂದಲೂ ಧರ್ಮ ಇದನ್ನು ಧ್ವಂಸ ಮಾಡಲೆತ್ನಿಸುವುದು. ವೈವಿಧ್ಯತೆಯನ್ನು ನಾಶ ಮಾಡದೆ ಸಮಾನತೆಯನ್ನು ತರುವುದೇ ಇದರ ಉದ್ದೇಶ. ಬದಲಾವಣೆ ಯಾವಾಗಲೂ ವ್ಯಕ್ತಿಯಲ್ಲಿ ಆಗುವುದು. ವಿಕಾಸದಲ್ಲಿ ನೋಡಿದರೆ ಹೊರಗಿನದನ್ನು ಗೆದ್ದದ್ದು ಒಳಗಿನ ಬದಲಾವಣೆಯಿಂದ ಎಂಬುದು ಗೊತ್ತಾಗುವುದು. ಇದನ್ನು ಧರ್ಮ ಮತ್ತು ನೀತಿಗೆ ಅನ್ವಯಿಸಿದರೆ ದೋಷವನ್ನು ಜಯಿಸುವುದು ಯಾವಾಗಲೂ ವ್ಯಕ್ತಿಯ ಬದಲಾವಣೆಯಿಂದ ಮಾತ್ರ ಆಗಿದೆ ಎಂಬುದು ಗೊತ್ತಾಗುವುದು. ವ್ಯಕ್ತಿ ಪ್ರಾಧಾನ್ಯತೆಯನ್ನು ಆತ ಪ್ರತಿಪಾದಿಸುವುದು ಹೇಗೆ? ಪಾಪ ಮತ್ತು ದುಃಖ ಒಂದು ಭ್ರಾಂತಿ ಎನ್ನುವರು, ಏಕೆಂದರೆ ಅವು ಹೊರಗೆ ಇಲ್ಲ. ನಾನು ಕೋಪಗೊಳ್ಳಲು ಸಾಧ್ಯವಿಲ್ಲದೆ ಇದ್ದರೆ ಕೋಪವೇ ಇರುವುದಿಲ್ಲ. ನಾನು ದ್ವೇಷಕ್ಕೆ ಒಳಗಾಗದಿದ್ದರೆ ನನಗೆ ದ್ವೇಷವೇ ಇರುವುದಿಲ್ಲ. ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬುದು ಕೇವಲ ತರತಮದ ಪ್ರಶ್ನೆ. ಒಂದು ಗುಣ ಹೆಚ್ಚಾಗಿದೆಯೇ ಕಡಿಮೆಯಾಗಿದೆಯೇ ಎಂಬುದು ಇದು. ನಮ್ಮ ಜೀವನದ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ನಾವು ಹುಡುಗರಾಗಿದ್ದಾಗ ಎಷ್ಟು ವಿಷಯಗಳನ್ನು ಒಳ್ಳೆಯದೆಂದು ಭಾವಿಸಿದ್ದೆವು, ಆದರೆ ನಿಜವಾಗಿ ಅವು ಕೆಟ್ಟವು. ಎಷ್ಟು ವಿಷಯಗಳು ಕೆಟ್ಟದ್ದೆಂದು ನಾವು ಭಾವಿಸಿದೆವು, ಆದರೆ ಒಳ್ಳೆಯವಾಗಿದ್ದವು. ಭಾವನೆಗಳು ಹೇಗೆ ಬದಲಾಯಿಸುತ್ತವೆ, ಹೇಗೆ ಆದರ್ಶ ಬರುತ್ತಾ ಉತ್ತಮವಾಗುತ್ತಾ ಬರುವುದು. ಯಾವುದನ್ನು ನಾವು ಒಂದು ಕಾಲದಲ್ಲಿ ತುಂಬ ಒಳ್ಳೆಯದೆಂದು ಭಾವಿಸಿದ್ದೆವೋ ಅವನ್ನು ಈಗ ಒಳ್ಳೆಯದು ಎಂದು ಭಾವಿಸುವುದಿಲ್ಲ. ಆದ ಕಾರಣವೇ ಒಳ್ಳೆಯದು ಕೆಟ್ಟದ್ದು ಎಂಬುದು ಒಂದು ಭ್ರಾಂತಿ. ಅವು ಹೊರಗಡೆ ಇಲ್ಲ. ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ವ್ಯತ್ಯಾಸ ಹೆಚ್ಚು ಕಡಿಮೆಯಲ್ಲಿದೆ. ಇವೆಲ್ಲ
ಒಂದೇ ಆತ್ಮನ ಆವಿರ್ಭಾವ. ಅವನೇ ಪ್ರತಿಯೊಂದರಲ್ಲಿಯೂ ಪ್ರಕಾಶಿಸುತ್ತಿರುವವನು. ಆವಿರ್ಭಾವ ಮಂದವಾಗಿದ್ದಾಗ ಅದನ್ನು ಪಾಪ ಎನ್ನುವೆವು. ಅದು ತೀವ್ರವಾಗಿದ್ದಾಗ ಅದನ್ನೇ ಪುಣ್ಯ ಎನ್ನುತ್ತೇವೆ. ನೀತಿ ಯಾವಾಗಲೂ ನಾನಲ್ಲ ನೀನು ಎನ್ನುವುದು. ಇದರ ಪಲ್ಲವಿ ನಾನಲ್ಲ ನಾನೆನ್ನುವುದರ ತ್ಯಾಗ. ಅನಂತಾನಂದ ಮತ್ತು ಅನಂತ ಶಕ್ತಿಯನ್ನು ಇಂದ್ರಿಯದ ಮೂಲಕ ಅನುಭವಿಸುತ್ತೇನೆ ಎಂಬ ಭ್ರಾಂತಿಯ ವ್ಯಕ್ತಿತ್ವವನ್ನು ಮಾನವ ತ್ಯಜಿಸಬೇಕು ಎನ್ನುವುದು ನೀತಿ. ನೀವು ಮೊದಲು ಇತರರನ್ನು ಚಿಂತಿಸಿ ಕೊನೆಗೆ ನಿಮ್ಮನ್ನು ಯೋಚಿಸಬೇಕಾಗಿದೆ. ಇಂದ್ರಿಯಗಳು ನಾ ಮೊದಲು ಎನ್ನುವವು. ನೀತಿ ನಾನೆನ್ನುವುದನ್ನು ಹೊರಗೆ ಅಟ್ಟಬೇಕು ಎನ್ನುವುದು. ನೀತಿ ನಿಯಮಾವಳಿಗಳೆಲ್ಲ ತ್ಯಾಗದ ಮೇಲೆ ನಿಲ್ಲಬೇಕು. ಭೌತಿಕ ಪ್ರಪಂಚದಲ್ಲಿ ಅಹಂಕಾರದ ನಿರ್ವಾಣವಲ್ಲ, ಅದರ ಧ್ವಂಸದ ಮೇಲೆ ನಿಲ್ಲಬೇಕು. ಭೌತಿಕ ಪ್ರಪಂಚದ ಮೂಲಕ ಆ ಅನಂತ ಎಂದಿಗೂ ವ್ಯಕ್ತವಾಗಲಾರದು. ಅದು ಸಾಧ್ಯವೇ ಇಲ್ಲ. ಅದನ್ನು ಯೋಚಿಸುವುದಕ್ಕೂ ಆಗುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.